ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನ್ಯೂಟ್ರಿಷನಲ್ ಗ್ಯಾಪ್ನ ನಾವು ಫಿಲ್ ಮಾಡಬೇಕು ಅಂದರೆ ನಮ್ಮ ಡೈಲಿ ಡಯಟ್ ಜೊತೆಗೆ ಏನಾದರೂ ಒಂದು ಮಾಲ್ಟ್ ಅಥವಾ ಯಾವುದಾದ್ರೂ ಒಂದು ರೀತಿಲಿ ನಾವು ತಗೋಬೇಕಾಗುತ್ತೆ. ಅದಕ್ಕೇ ಸೂಪರ್ ಫುಡ್ ಅಂತ ಹೇಳಿದ್ರೆ ಈ ರಾಗಿ ಮಾಲ್ಟಲ್ಲಿ ನಾವು ಎಲ್ಲ ರೀತಿ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದ್ದೀವಿ. ಅದನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಚಿಕ್ಕ ಮಕ್ಕಳು ಅಂದರೆ 2 ವರ್ಷದ ಮಕ್ಕಳಿಂದ ಹಿಡಿದು ಇದನ್ನು ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಕೂಡ ಕೊಡ್ಬೋದು. 2 ವರ್ಷ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ರೀತಿ ಕಾಳು ಹಾಕಿರೋದ್ರಿಂದ ಮಕ್ಕಳಿಗೆ ಎಲ್ಲ ಅಭ್ಯಾಸ ಮಾಡಿದ್ಮೇಲೆ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಎಲ್ಲನೂ ಹಾಕಿರೋದನ್ನು ತೋರಿಸಿದ್ದೀನಿ. ಇಂಗ್ರೀಡಿಯೆಂಟ್ ಲಿಸ್ಟನ್ನು ಮಾತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಓದಿ ನೀವು ತಿಳ್ಕೊಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ಕೂಡ ಎಲ್ಲನೂ ಕೂಡ ನಾನು ಸಿಪ್ಪೆ ಸಹಿತ ಇರುವಂಥ ಕಾಳನ್ನೇ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಉದ್ದಿನ ಕಾಳು, ಮಡಕೆ ಕಾಳು ಮತ್ತು ಹೆಸರು ಕಾಳು, ಕಡಲೆಕಾಳು, ಈ 3 ರೀತಿಯ ಬೀನ್ಸ್ ಅಂದರೆ ರಾಜ್ಮಾ ಬರುತ್ತೆ, ಇನ್ನೊಂದು ಡಬಲ್ ಬೀನ್ಸ್ ಬರುತ್ತೆ, ಇನ್ನೊಂದು ಮಾಮೂಲಿ ಬೀನ್ಸ್, ಅದು 3 ರೀತಿ ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಡಬಲ್ ಬೀನ್ಸು. ಬೇಳೆಯಲ್ಲೂ ಅಷ್ಟೇ, ಅವನು ಬೇಳೆಯೆಲ್ಲ ಸಾಂಬಾರೆಲ್ಲ ತಿನ್ನೋದ್ರಿಂದ ಪಾಪು ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅವನು ಯಾವುದನ್ನು ಜಾಸ್ತಿ ತಿನ್ನಲ್ಲ, ಆ ರೀತಿ ಕಾಳುಗಳನ್ನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ರೀತಿ ಕಾಳು ಅದನ್ನೆಲ್ಲ ನೀಟಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಬೇಕು. ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು, ಆ ರೀತಿ ಒಣಗಿಸ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲನೂ ಸಪ್ರೇಟಾಗಿ ಒಣಗಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದನ್ನೆಲ್ಲ ಡ್ರೈ ಮಾಡಿದಾಗ ಈಗ ಉರಿತೀವಲ್ಲ, ಆ ಫೇಸಲ್ಲಿ ಏನಾಗುತ್ತೆ, ಸಣ್ಣ ಕಾಳೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ ದಪ್ಪ ಕಾಳು ಜೊತೆ ಮಿಕ್ಸ್ ಮಾಡಿದ್ರೆ. ಅದಕ್ಕೇ ನಾನು ಎಲ್ಲನೂ ಸಪ್ರೇಟಾಗಿ ನೆನೆಸಿ ಸಪ್ರೇಟಾಗಿ ತೊಳೆದು ಸಪ್ರೇಟಾಗಿ ಒಣಗಿಸಿದ್ದೀನಿ. ಈಗ ಇದನ್ನು ಒಂದೊಂದಾಗಿ ಡ್ರೈ ಮಾಡ್ಕೊಬೇಕು. ಅಂದರೆ ದಪ್ಪ ಕಾಳು ಒಂದು ಸಲ, ಸಣ್ಣ ಕಾಳುಗಳು ಒಂದು ಸಲ ಮಾಡಿಕೊಂಡು. ನೋಡ್ತಾ ಇದ್ದೀರಲ್ವ, ಇದೆರಡು ಸ್ವಲ್ಪ ಸೈಜಲ್ಲಿ ದಪ್ಪ ಇರೋದ್ರಿಂದ ಇದನ್ನು ಯಾವುದ್ರ ಜೊತೆನೂ ಮಿಕ್ಸ್ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಬಂದು ಬೇಳೆ. ಅದೇ ರೀತಿಲಿ ನಾವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಅಂದರೆ ನಟ್ಸ್ ಆ್ಯಡ್ ಮಾಡಿದ್ದೀನಿ. ಗೋಡಂಬಿ, ಬಾದಾಮಿ, ವಾಲ್ನಟ್ಸ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ನಾನು ಇದನ್ನು ನನ್ನ ಪಾಪುಗೆ 2 ಇಯರ್ಸ್ ಆದಾಗಿಂದ ಕೊಡ್ತಾನೇ ಇದ್ದೀನಿ. ಅವ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಡೈಜೆಷನ್ ಕೂಡ ಇಶ್ಯೂ ಆಗಿಲ್ಲ. ಇದರಲ್ಲಿ ನೀವು ಲಾಸ್ಟಲ್ಲಿ ಇದಕ್ಕೆ ಮೆಣಸು ಮತ್ತು 1-2 ಏಲಕ್ಕಿ ಇಷ್ಟನ್ನು ನೀವು ಬೇಯಿಸ್ಬೇಕಾಗತ್ತೆ. ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಕಡಲೆ ಬೀಜ ತಗೊಳ್ಳೋದಿಲ್ಲ ನಾನು, ಅಷ್ಟನ್ನು ಮಾಮೂಲಿ ಸ್ನ್ಯಾಕ್ಸ್ ಟೈಮ್ಗೆ ಏನಾದ್ರು ಕೊಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಅದರಲ್ಲಿ ಅರ್ಧ ಮಾತ್ರ ತಗೊತೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಫ್ಲ್ಯಾಕ್ಸ್ ಸೀಡ್ಸು, ಅಳ್ವಿ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸು, ಇಷ್ಟನ್ನು ಸೀಡ್ಸಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಡಿಟೇಲಾಗಿ ಎಲ್ಲನೂ ಕೂಡ ಮಾಡಿಸ್ಬೇಕಾದ್ರೆ ಆ ಡಿಸ್ಕ್ರಿಪ್ಷನ್ನ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಪಿಸ್ತಾ ತಂದಿದ್ದೆ, ಇದು ಸಾಲ್ಟೆಡ್ ಆಗಿತ್ತು. ಆದಷ್ಟು ಅನ್ಸಾಲ್ಟೆಡ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಎಲ್ಲನೂ ಉದ್ದಾದ್ಮೇಲೆ ಕಡಲೆ ಬೀಜ ಹುರಿದು ಅದ್ರ ಸಿಪ್ಪೆ ಕೂಡ ತೆಗೆದುಬಿಡ್ತೀನಿ. ಕಡಲೆ ಬೀಜ ಸಿಪ್ಪೆ ತೆಗೆದ್ರೇ ಒಳ್ಳೆಯದು. ಈಗ ನಟ್ಸ್ ಏನಿತ್ತು ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡೋದ್ರ ಉದ್ದೇಶ ಇಷ್ಟೇ, ಏನು ಅಂದರೆ ಅದನ್ನು ಜಾಸ್ತಿ ದಿನ ನಾವು ಪ್ರಿಸರ್ವ್ ಆಗಿ ಇಟ್ಕೊಬೋದು. ಮತ್ತು ಅದು ತಿನ್ನಬೇಕಾದ್ರೆ ಅಂದರೆ ರಾಗಿ ಗಂಜಿ ಏನು ಕುಡಿತೀವಿ ಅದು ಕುಡಿಬೇಕಾದ್ರೆ ಯಾವುದೇ ರೀತಿ ಫ್ಲೇವರ್ ಫೀಲ್ ಆಗೋಲ್ಲ. ಅಂದರೆ ಹಸಿ ಥರ ಅಂತಾರಲ್ಲ, ಅದು ಫೀಲ್ ಆಗೋಲ್ಲ. ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಕೂಡ ಲೋ ಫ್ಲೇಮಲ್ಲಿ ಸ್ವಲ್ಪ ಅದು ಘಮ ಬರೋಷ್ಟು ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ ಸಿಸಮೆ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ, ಅದನ್ನ ತೋರಿಸ್ಲಿಲ್ಲ. ಅದು ಕೂಡ ತುಂಬಾ ಒಳ್ಳೆಯದು ಮಕ್ಕಳ ಬೋನ್ ಹೆಲ್ತ್ಗೆ. ಬೋನು ಸ್ಟ್ರೆಂತ್ ಆಗುತ್ತೆ, ಹಾಗೆ ಮಕ್ಕಳಿಗೆ ಒಳ್ಳೆ ಕ್ಯಾಲ್ಶಿಯಮ್ಮು ಸಿಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಹಾಕಿ ಮಾಡಿಸಿ ನಾವು ಕೂಡ ತಗೊಬೋದು ಮತ್ತು ಮಕ್ಕಳು ಕೂಡ ಕೊಡ್ಬೋದು. ನಾನು ಡೀಟೇಲಾಗಿ ಇದನ್ನು ಶೇರ್ ಮಾಡಿರ್ತೀನಿ, ನೀವು ಒಂದು ಸಲ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ. ಮಾಮೂಲಿ ವೀಕ್ಲಿ ಇದನ್ನು ನಾನು 4 to 5 ಟೈಮ್ಸ್ ಕೊಡ್ತೀನಿ ನಮ್ಮ ಪಾಪುಗೆ. ನಾನು ಕೂಡ ಒಂದು 2 to 3 ಟೈಮ್ಸ್. ನೋಡ್ತಾ ಇದ್ದೀರಲ್ಲ, ಇದು ಮೆಣಸನ್ನ ಆ್ಯಡ್ ಮಾಡ್ಕೊಂಡೆ ಮತ್ತು ಏಲಕ್ಕಿನ ಆ್ಯಡ್ ಮಾಡಿದೆ. ಈಗ ಹಿಟ್ಟೆಲ್ಲ ಬಂತು, ಈ ರೀತಿ ನುಣ್ಣಗೆ ಬಿಡಿಸ್ಕೊಂಡು ಎಲ್ಲನೂ ಕೂಡ ನಾನು ಜರಡಿ ಆಡಿ ಎತ್ತಿಟ್ಕೊಂಡಿದ್ದೀನಿ. ಈಗ 3 ಜನಕ್ಕೆ ಮಾಡ್ತಾಯಿದ್ದೆ ನಾನು, ಅದಕ್ಕೆ 3 ಸ್ಪೂನ್ ಆಗೋಷ್ಟು ಪೌಡರ್ನ ತಗೊಂಡೆ. ಇದನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ನೀರು ಮಿಕ್ಸ್ ಮಾಡಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಅಥವಾ ಬೆಲ್ಲ ಸೇರಿಸ್ಕೊಬೋದು. ನಾನು ಇಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಕಾದಿರುವಂಥ ನೀರಿಗೆ ಹಾಕ್ಕೊಬೇಕು. ಸ್ವಲ್ಪ ನಾನು ರಾಗಿನ ಕಮ್ಮಿನೇ ಹಾಕಿದ್ದೀನಿ, ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ಯಾಕೆಂದರೆ ಮಧ್ಯೆ ಮುದ್ದೆ ತಿನ್ನಿಸ್ತಾ ಇರ್ತೀನಿ ಪಾಪುಗೆ, ನಾವು ಕೂಡ ತಿಂತಾ ಇರ್ತೀವಲ್ಲ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.